ಇವಾಗ ನೋಡಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಕುಟುಂಬದ್ದು ತುಂಬ ಕಡೆ ಎಲ್ಲ ಕಡೆ ವೈರಲ್ ಆಗ್ತೈತೆ, ತುಂಬ ಬ್ಯಾಡ್ ಕಮೆಂಟ್ಸ್ಗಳು ಎಲ್ಲ ಬರ್ತೈತೆ. ಸೊ ಅದಕ್ಕೆ ಸುಮಾರು ಜನ ಫೋನ್ ಮಾಡ್ತಾಯಿದ್ರು, ಬಂದು ಪ್ರೆಸ್ ಮೀಟ್ ಕೊಡಿ ಅಂತ. ಎಲ್ಲೂ ನಾನು ಕೊಟ್ಟಿಲ್ಲ ಸರ್. ಅದಕ್ಕೆ ರಜನಿ ಅವ್ರಿಗೆ ಹೇಳಿ ಎಲ್ಲರನ್ನ ಕರೆಸ್ಬಿಟ್ಟು ಎಲ್ರಿಗೂ ಒಂದೇ ಸಲ ಮಾತಾಡೋಣ ಅಂತ ಅದಕ್ಕೆ ಕರೆಸ್ದೆ ಸರ್. ಫಸ್ಟು ಏನಂದರೆ ಒಂದು ಕೋರೆಯಲ್ಲಿ ಒಂದು ಪ್ರಮೋಷನ್ ಥರ ಮಾಡಿದೆ, ಒಂದು ಫೇಕ್ ಥರ ಒಂದು ಪ್ರಮೋಷನ್ಗೆ ಮೂವಿಗೋಸ್ಕರ ಮಾಡಿದೆ. ಸೊ ಅದು ತುಂಬ ಚೆಂದಾಗಿ ಎಲ್ಲ ಕಡೆನೂ ವೈರಲ್ ಆಯಿತು. ಅದಕ್ಕೂ ಬ್ಯಾಡ್ ಕಮೆಂಟ್ಸ್ಮೆಂಟೆಲ್ಲ ಹಾಕಿದ್ರು. ಏನಕ್ಕೆ ಮಾಡಿದೆ ಅಂದರೆ ಒಂದು ಸೂರ್ಯನ ಟೈಟ್ಲು ತುಂಬ ಕಡೆ ರೀಚ್ ಆಗಲಿ ಅಂತ ಮಾಡಿದೆ. ಎಲ್ಲೂ ಸರಿಗೆ ಅಷ್ಟೊಂದು ರೀಚ್ ಆಗ್ತಾಯಿದ್ದಿಲ್ಲ ನನ್ನ ಟೈಟ್ಲು ಆಗಲಿ, ನಾನು ಮಾಡ್ತಾ ಇರೋ ಒಂದು ಟೀಸರ್ ಆಗಲಿ. ಟೀಸರ್ನೂ ಅಷ್ಟೊಂದು ರೀಚ್ ಆಗಿಲ್ಲ. ಸೊ ಅದೊಂದು ಮಾಡಿದ್ದಕ್ಕೆ ಟೀಸರ್ ಒಂದು ಉನ್ನತ ಮಟ್ಟಕ್ಕೆ ಹೋಯಿತು. ಆಮೇಲೆ ಯಶಸ್ವಿನಿ ಲೇಡಿ ಡಾನ್ ಮೇಡಮ್ ಅವ್ರಿಗೂ ಹೋಗಿ ನಾನೇ ಕನ್ವಿನ್ಸ್ ಮಾಡಿದೆ, ಈ ಥರ ಒಂದು ಮಾಡೋಣ. ನನ್ನ ಟ್ರೈಲರಲ್ಲಿ ಒಂದು ಡೈಲಾಗ್ ಇತ್ತು, ಸೊ ಅದನ್ನು ಇಟ್ಕೊಂಡು ಮಾಡೋಣ ಅಂದೆ. ಸರಿ ಅಂತ ಅವರು ನಾನು ಹೇಳಿದ್ದಕ್ಕೆ ಮೇಡಮ್ಮು ಒಪ್ಕೊಂಡ್ರು. ಸೊ ಪೊಲೀಸ್ ಸ್ಟೇಷನಲ್ಲಿ ಹೋಗಿ ಪರ್ಮಿಷನ್ ಸಮೇತ ತೊಗೊಂಡು ಅದೊಂದು ಫೇಕ್ ವಿಡಿಯೋ ಥರ ಮಾಡಿದೆ ಸರ್. ಅದು ರೀಚ್ ಆಗಿದ್ದಕ್ಕೆ ಟ್ರೈಲರು ಒಂದು 70-80 ಸಾವಿರ ಇದ್ದಿತ್ತು. ಅದನ್ನು ಆಗಿ ಮಾರನೇ ದಿವಸನೇ ಒಂದು 4 ಲಕ್ಷ ಮೇಲೆ ರೀಚ್ ಆಗ್ತದೆ ಟ್ರೈಲರು. ಸೊ ನನ್ನ ಪಿಕ್ಚರ್ಗೆ ಏನು ಬೇಕೋ ಅದಕ್ಕೆ ನಾನು ಕಂಟೆಂಟ್ ಥರ ತೊಗೊಂಡು ಒಂದೊಂದಾಗಿ ಮಾಡ್ತಾಯಿದ್ದೆ ಸರ್. ಇದು ಬಂದು ಎಲ್ಲರನ್ನೂ ಅವತ್ತು ನನ್ನ ಜೊತೆಗೆ ಎಲ್ಲ ರೀಲ್ಸ್ ಅವರು ತುಂಬ ಸಪೋರ್ಟ್ ಮಾಡಿರೋದಕ್ಕಾಗಿ ರೀಲ್ಸ್ ಅವ್ರಿಗೆ, ಆಮೇಲೆ ಅವ್ರಿಗಂತಲೇ ಒಂದು ಶೋ ಇಟ್ಟಿದ್ದೆ. ಅದರಲ್ಲಿ ಇಟ್ಟಿದ್ದಾಗ ಕುಟುಂಬ ಮಂಜು ಅವರು ಬಂದಿದ್ದರು. ನೋಡಿ ಆ ವಿಡಿಯೋದಲ್ಲಿ ನಿಮ್ಗೆ ಗೊತ್ತಾಗ್ತಾಯಿತ್ತು ಕ್ಲಿಯರಿಟಿಗೆ, ಇದು ಜೇನುತುಪ್ಪ ಹಾಕೊಂಡು ಮಾಡ್ತಾಯಿದ್ದೀನಿ, ಸೂರ್ಯ ನನಗೆ ಗೊತ್ತಿಲ್ಲ, ಅದೊಂದು ಫೇಕ್ ಮಾಡಬೇಕಂತ ಬಂದು ಮಾಡಿದ್ರು. ನನಗದು ಆವಾಗ ಗೊತ್ತಾಗಿಲ್ಲ. ಆಮೇಲೆ ಗೊತ್ತಾದಾಗ ನಾನು ಬೈದೆ. ಸೊ ಅದು ಅಚಾನಕ್ಕಾಗಾಯಿತು. ಸೊ ಅದಕ್ಕೆ ಎಲ್ಲರೂ ಮನಸ್ಸಿಗೂ ತುಂಬ ಇರಿಟೇಟ್ ಆಗೈತೆ. ನನಗದು ಮಾಡಬೇಕಂತ ಮಾಡಿಲ್ಲ, ಅದು ತುಂಬ ಕಡೆ ರೀಚ್ ಆಗ್ಬಿಡ್ತು. ಸೊ ಅದಕ್ಕೆ ನಾನು ಕರೆಸಿ ಮಾತಾಡೋಣ ಅಂತೀವಿ ಸರ್. ಜನಕ್ಕೋಸ್ಕರ ಸರ್, ಪಬ್ಲಿಕ್ಕೋಸ್ಕರ ಮಾಡಿದ್ದೆ. ಒಂದು ರೌಡಿಸಮ್ಮು ಯಾವ ಥರ ಎಲ್ಲ ಅನಾಹುತ ಆಗ್ತೈತೆ ಅಂತಲೂ ಮಾಡಿದ್ದೀನಿ. ಅದರಲ್ಲಿ ಒಂದು ಗಂಡ ಹೆಂಡತಿ ಫ್ಯಾಮಿಲಿನೂ ಸ್ಟೋರಿನೂ ತೋರಿಸಿದ್ದೀನಿ. ಒಂದು ಹೆಣ್ಮಗುಗೆ ಯಾವ ಥರ ಎಲ್ಲ ಗೌರವ ಕೊಡಬೇಕಂತಲೂ ತೋರಿಸಿದ್ದೀನಿ. ಲಾಸ್ಟಲ್ಲಿ ಅದೇ ಹೆಣ್ಣಿಂದ ಹೋದರೆ ಹುಡುಗರು ಯಾವ ಥರ ಎಲ್ಲ ಸಫರ್ ಆಗ್ತಾರೆ ಅಂತಲೂ ತೋರಿಸಿದ್ದೀನಿ ಸರ್. ಫೈನಲ್ಲಾಗಿ ಅಪ್ಪ ಮಗಳದ್ದು ಸೆಂಟಿಮೆಂಟ್ ತೋರಿಸಿದ್ದೀನಿ ಸರ್. ಎಲ್ಲ ಥರನೂ ತೋರಿಸಿದ್ದೀನಿ. ದ ಎಂಡ್ ಆಫ್ ದ ವೈಲೆನ್ಸ್ ಅಂತಲೂ ಇಟ್ಟಿದ್ದೀನಿ ಸರ್. ಎಲ್ಲ ಥರನೂ ತೋರಿಸಿದ್ದೀನಿ. ಇಲ್ಲ ಸರ್, ನನ್ನ ಕತೆಗೆ ನಾನೇ ಮಾಡಿಕೊಂಡೆ. ಇದಕ್ಕೆ ಯಾರು ಐಡಿಯಾ ಕೊಟ್ಟಿಲ್ಲ, ಎಲ್ಲ ನನ್ನ ಐಡಿಯಾನೇ. ಕತೆನೂ ಸರಿ, ಎಲ್ಲ A to Z ನಾನೇ ಮಾಡಿತ್ತು ಸರ್. ಯಾವ ಥರ ರೀಚ್ ಮಾಡ್ಬೇಕಂತ ಹೇಳಿ ಸರ್, ಎಲ್ಲ ಥರನೂ ರೀಚ್ ಮಾಡಿದೆ ಸರ್. ನಾನು ಟೀಸರ್ ಮಾಡಿದೆ, ಎಲ್ಲೂ ಜನಕ್ಕೆ ಅಷ್ಟೊಂದು ಹೋಗಿಲ್ಲ ಸರ್. ಆಮೇಲೆ ಕೆಲವೊಂದು ಕಡೆ ಎಲ್ಲರೂ ಮನೆ ಹತ್ರನೂ ಹೋಗಿದ್ದೀನಿ, ಎಲ್ಲರ ಹತ್ರನೂ ಹೋಗಿದ್ದೀನಿ. ಯಾರೂ ಒಬ್ಬರು ನನಗೆ ಜೋಡಿಸಿಲ್ಲ ಸರ್ ಕೈ ಈ ಪಿಕ್ಚರ್ಗೆ. ಎಲ್ಲರ ಜೊತೆಗೂ ನಾನು ಆ್ಯಕ್ಟಿಂಗ್ ಮಾಡಿದ್ದೀನಿ. ಎಲ್ಲರೂ ಸರ್, ಎಲ್ಲ ಸ್ಟಾರ್ಗಳ ಜೊತೆಗೆ ಎಲ್ಲರ ಜೊತೆಗೆ ಮಾಡಿದೆ. ಹೋದೆ ಮನೆ ಹತ್ರ, ಎಲ್ಲರೂ ಮನೆ ಹತ್ರನೂ ಹೋದೆ. ಯಾರು ಇಲ್ಲ ಅಂತ ಇದ್ರು. ಸೊ ಅವ್ರಿಗೆ ನಾನು ಹೋಗಿರೋದು ತಲುಪೈತೆ ಏನೋ ಗೊತ್ತಿಲ್ಲ. ಎಲ್ಲರ ಹತ್ರನೂ ಹೋದಾಗ ಯಾರೂ ಬಂದಿಲ್ಲ ಅಂದಾಗ ಇವಾಗ ನಾನು ಏನೋ ಒಂದು ಬಜೆಟ್ ಇಟ್ಕೊಂಡು ಮಾಡಿದೆ. ಅದು ತುಂಬ ಜಾಸ್ತಿ ಆಗ್ಬಿಡ್ತು. ಸೊ ಅದರಿಂದ ನನಗೆ ಸೋಷಿಯಲ್ ಮೀಡಿಯಾಗಾಗಲಿ ಎಲ್ರಿಗೂ ಒಂಚೂರು ಕಾಸು ಕೊಡೋಕ್ಕಾಗಿಲ್ದಾಗ, ಸೊ ಈ ನನ್ನ ಕಂಟೆಂಟ್ನ ಏನು ಮಾಡಬೇಕಂತ, ಇನ್ನು ರಿಚ್ ಆಗಬೇಕಂತಲೇ ನಾನು ಮಾಡಿತ್ತು ಸರ್. ಇನ್ನೇನು ಯಾವ ಉದ್ದೇಶಕ್ಕೂ ಮಾಡಿಲ್ಲ. ಖಂಡಿತವಾಗ್ಲೂ ಯೂಸ್ ಆಯಿತು ಸರ್. ಕಲೆಕ್ಷನ್ ಏನಾಗಿಲ್ಲ ಸರ್, ಹೆಸರು ಬೇರೆ ಮಟ್ಟಕ್ಕೆ ತಗೊಂಬಂದು ಕೊಂಡಿಸ್ಬಿಟ್ರು ಸರ್ ನನ್ನ. ಸರ್ ಇವಾಗ ಅಷ್ಟು ಪಿಕ್ಚರಲ್ಲಿ ನನ್ನ ಪಿಕ್ಚರೇ ಪೀಕಾಗಿ ನಿಲ್ತೈತೆ ಸರ್. ಸೂರ್ಯಣ್ಣ ಅಂತ ಇಡೀ ಮೂಳೆಗೂ ಹರಿದಾಡ್ತೈತೆ ಸರ್. ಏನು ಮಾಡಿದ್ದಾರೆ ಏನೋ ಗೊತ್ತಿಲ್ಲ. ನನ್ನ ಪಿಕ್ಚರ್ಗೆ ನಾನು ಇವತ್ತಿಗೆ ನನ್ನ ಕಂಟೆಂಟ್ ತೊಗೊಂಡು ನಾನು ಮಾಡ್ಕೊಂಡಿದ್ದೀನಿ ಸರ್. ಯಾವ ಉದ್ದೇಶಕ್ಕೂ ಯಾರ ಮನಸ್ಸಿಗೂ ನೋಯಿಸ್ಬೇಕಂತ ಮಾಡಿಲ್ಲ. ನಾನು ಮಾಡಿರೋದು ಒಂದು ಕನ್ನಡ ಪಿಕ್ಚರು, ಬೇರೆ ಯಾವ ಲ್ಯಾಂಗ್ವೇಜು ಮಾಡಿಲ್ಲ ಸರ್. ಇವಾಗ ಒಂದು 5 ಟ್ಯಾಕೇಜ್ ಬರ್ತೈತೆ ಸರ್. ಕಲೆಕ್ಷನ್ ಏನು ಅಷ್ಟೊಂದು ಆಗಿಲ್ಲ ಸರ್. ಪ್ರಚಾರ ಮಾಡಿದ ಕಾಸು ಬಂದಿಲ್ಲ ಸರ್. ಅದು ಏನಂದರೆ ಒಂದು ವಾರ ನಿಲ್ತು ಸರ್. ನೆಕ್ಸ್ಟ್ ವಾರಕ್ಕೆ ಏನಾದ್ರು ಹಾಕೋಬೇಕಂತ ಸೇರಂತ ಆ ಥರ ರೀಲ್ಸನ್ನು ಕಳಿಸಿ ಏನಾದ್ರು ಒಂದು ಎಲ್ಲ ಅವ್ರವ್ರು ಇದರಲ್ಲಿ ಓಡಿದ್ರೆ ಇನ್ನೊಂದು ಸ್ವಲ್ಪ ರೀಚ್ ಆಗ್ತೈತೆ ಅಂತ ಆ ಒಂದು ಉದ್ದೇಶಕ್ಕೆ ಕಳಿಸಿತ್ತು ಸರ್ ಅವತ್ತು. ಸರ್ ಯಾರೂ ಬಂದಿಲ್ಲ ಸರ್. ಅದಕ್ಕೋಸ್ಕರನೇ ನಾನು ಬೇರೆ ಉದ್ದೇಶಕ್ಕೆ ಯಾವುದಕ್ಕೂ ಮಾಡೋಕ್ಕೋಗಿಲ್ಲ. ಎಲ್ಲರೂ ಮನೆ ಹತ್ರನೂ ಹೋದೆ, ಯಾರೂ ನನಗೆ ಸಿಕ್ಕಿಲ್ಲ. ಸೊ ಅದರಿಂದ ನನ್ನ ಪಿಕ್ಚರ್ ಯಾವ ಥರ ಎಲ್ಲ ನಾನು ಪ್ರಮೋಷನ್ ಮಾಡ್ಕೋಬೇಕಂತ ತುಂಬ ಆಲೋಚನೆ ಮಾಡಿ ನಾನು ಮಾಡಿತ್ತು ಸರ್. ಬೇರೆ ಇನ್ನೇನು ಯಾವ ಉದ್ದೇಶಕ್ಕೂ ಮಾಡಿಲ್ಲ ಸರ್. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಕೆಲಸ ಮಾಡಲು ಆಂಕರ್ ಹಾಗೂ ವಿಡಿಯೋ ಎಡಿಟರ್ಸ್ ಬೇಕಾಗಿದ್ದಾರೆ. ಆಸಕ್ತಿಯುಳ್ಳವರು ಕೆಳಗೆ ಕೊಟ್ಟಿರೋ ನಂಬರ್ಗೆ ಕರೆ ಮಾಡಿ. 8073516055.